ಸುಮಾರು ಕಳೆದ ಒಂದು 4-5 ವರ್ಷಗಳಿಂದ ನಾನು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯನಾಗಿದ್ದೇನೆ. ಮತ್ತು ಈ ಸಂಘ ಪರಿವಾರದ ಮತ್ತು ಈ BJPಯ ಏನು ಒಂದು ಕೇಸರೀಕರಣದ ಮಸಲತ್ತೇನಿದೆ ಅದರ ವಿರುದ್ಧವಾಗಿ ನಾನು ಮಾತಾಡ್ಕೊಳ್ತಾ ಬರ್ತಾಯಿದ್ದೀನಿ, ಬರಿತಾ ಬರ್ತಾಯಿದ್ದೀನಿ. ಹಾಗೆಯೇ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಅದರ ವಿರುದ್ಧವಾದ ಜನಜಾಗೃತಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮುಗಿಸ್ಕೊಂಡು ಬರ್ತಾಯಿದ್ದೀನಿ. ಮತ್ತು ಇತ್ತೀಚೆಗೆ ಕಳೆದ 2 ವರ್ಷಗಳ ಕೆಳಗೆ ಗೋವಿಸಮ್ ಅನ್ನೋ ಒಂದು ಪುಸ್ತಕದ ಮೂಲಕ ಈ ಒಂದು ಏನದು ಧನದ ಸಾಂಸ್ಕೃತಿಕ ರಾಜಕಾರಣ ಮತ್ತು ಹಿಂದುತ್ವವಾದದ ದುಷ್ಪರಿಣಾಮಗಳು ಇದನ್ನು ಹೇಗೆ ಸಂಘ ಪರಿವಾರಗಳು ನಡೆಸ್ಕೊಳ್ತಾ ಬರ್ತಾ ಇದ್ದಾರೆ, ಹೇಗೆ ಅಮಾಯಕರ ಪ್ರಾಣ ತೆಗಿತಾ ಬರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅದನ್ನು ನಾನು ಪ್ರಸ್ತಾಪ ಮಾಡಿದ್ದೀನಿ. ಮತ್ತು ಧನದ ರಾಜಕಾರಣದ ಮೂಲಕ ಹೇಗೆ ಎಕ್ಸ್ಪರ್ಟ್ ಕಂಪ್ನಿಗಳ ಮೂಲಕ ಅವರೇ BJPನವರೇ ದುಡ್ಡುಗಳನ್ನ ತೊಗೊಂಡು ತಮ್ಮ ಪಕ್ಷವನ್ನು ಮುನ್ನಡೆಸ್ಕೊಳ್ತಾ ಅಮಾಯಕ ಹುಡುಗರನ್ನ ಹೇಗೆ ರಸ್ತೆಗಳಲ್ಲಿ ಬಲಿ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ದೀನಿ. ಮುಂದುವರೆದು ಕಳೆದ ವರ್ಷ ಈಗ ಅಕ್ಟೋಬರ್ 9ನೇ ತಾರೀಕು ಬಂದರೆ 1 ವರ್ಷ ಆಗುತ್ತೆ. ಆ 1 ವರ್ಷಕ್ಕೆ ಚಲೋ ಉಡುಪಿ ಅನ್ನೋ ಒಂದು ಬೃಹತ್ತಾದ ಚಳವಳಿ ಏನು ನಡೀತು ಕರ್ನಾಟಕದಲ್ಲಿ, ಅದರಲ್ಲೂ ಕೂಡ ನಾನು ಒಂದು ಮುಖ್ಯ ಪಾತ್ರ ವಹಿಸಿದ್ದೆ. ಸೊ ಅದು ಎಲ್ರಿಗೂ, ಇಡೀ ದೇಶದ ಜನರಿಗೆಲ್ಲರಿಗೂ ಗೊತ್ತಿರುವಂತೆ ಚಲೋ ಉಡುಪಿ ಅನ್ನೋದೊಂದು ನಮ್ಮ ಆಹಾರದ ಹಕ್ಕು ಮತ್ತು ಭೂಮಿಯ ಹಕ್ಕಿಗಾಗಿ ನಡೆದಂಥದ್ದು ಒಂದು ಹೋರಾಟ ಅದು. ಆದರೆ ಅದರ ವಿರುದ್ಧ ಈ ಸಂಘ ಪರಿವಾರ ಬೇರೆ ಒಂದು ಬಣ್ಣ ಕೊಡೋದಕ್ಕೆ ಪ್ರಯತ್ನ ಪಟ್ಟರು. ಮತ್ತು ಅದನ್ನು ಖಂಡಿಸಿ ದಲಿತರ ನಡೆದು ಹೋದ ಹಾದಿಯನ್ನು ನಾವು ಸ್ವಚ್ಛ ಮಾಡ್ತೀವಿ, ಅದನ್ನು ಪರಿಶುದ್ಧ ಮಾಡ್ತೀವಿ ಅನ್ನೋ ಒಂದು ಹೀನ ಕೃತ್ಯಕ್ಕೆ ಮುಂದಾಗಿದ್ದರು. ಪೇಜಾವರ ಮಠಾಧೀಶರಾದಿಯಾಗಿ ಕೆಲವು ಈ ಕೆಲಸಕ್ಕೆ ಬರೋದ ನಾಲಾಯಕ ಜನರು ಸಂಘ ಪರಿವಾರದ ಹೆಸರನ್ನ ಎಳ್ಕೊಂಡು ಸಂಘ ಪರಿವಾರದ ಹೆಸರಿನಲ್ಲೇ ಕನಕ ನಡೆ ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡಿ ದಲಿತರ ನಡೆಯನ್ನು ನಾವು ತುಳಿದು ಹೋದ ಹಾದಿಯನ್ನು ನಾವು ಅಳಿಸ್ತೀವಿ, ಶುದ್ಧ ಮಾಡ್ತೀವಿ ಅಂತ ಒಂದು ತುಂಬ ಹೀನ ಕೃತ್ಯಕ್ಕೆ ಕೈ ಇಟ್ಟಿದ್ರು. ಆ ಟೈಮಲ್ಲೂ ಕೂಡ ನಾವು ಅವ್ರ ವಿರುದ್ಧ ದೊಡ್ಡ ಮಟ್ಟದ ಒಂದು ಚಳುವಳಿ ಮತ್ತು ಹೋರಾಟಗಳನ್ನು ಕೂಡ ನಾವು ಮಾಡಿದ್ವು. ಇದು ಹೀಗೆ ಮುಂದುವರ್ಕೊಳ್ತಾ ಸಾಕಷ್ಟು ಬಾರಿ ನನ್ನ ಮೇಲೆ ಏನೋ ಬೆದರಿಕೆ ಒಡ್ಡುವಂಥದ್ದು, ನಾನು ಯಾವುದಾದ್ರೂ ಕರಾವಳಿ ಭಾಗಕ್ಕೆ ಬಂದರೆ ಅಥವಾ ಶಿರ್ಸಿ ಭಾಗಕ್ಕೆ ಎಲ್ಲಾದರೂ ಹೋದರೆ ನನ್ನನ್ನು ಕೊಲ್ತೀನಿ, ಕೈಕಾಲು ಕತ್ತರಿಸ್ತೀನಿ ಅಂತ ಬೆದರಿಕೆ ಆಗ್ತಾ ಇರೋದು ಈಗೆಲ್ಲ ನಡ್ಕೊಂಡು ಬರ್ತಾನೆ ಇತ್ತು. ಸಾಮಾನ್ಯವಾಗಿ ಇಂಥದ್ದೆಲ್ಲ ಇದ್ದೇ ಇರುತ್ತೆ, ಒಬ್ಬ ಬರಹಗಾರಿಗೆ ಅಥವಾ ಒಬ್ಬ ಚಳುವಳಿಗಾರರಿಗೆ ಇಂಥವೆಲ್ಲ ಸಾರೋ ಇರ್ತದೆ. ಇದೆಲ್ಲವನ್ನೂ ಕೂಡ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಕೊಂಡು ಡೈಲಿ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಅದನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದೆ. ಆದರೆ ನನ್ನ ಮಟ್ಟಿಗೆ ನಾನು ಅದನ್ನು ಏನು ಎಚ್ಚರಿಕೆ ವಹಿಸಬೇಕು ಅಥವಾ ಎಷ್ಟು ಮಟ್ಟಿಗೆ ಜವಾಬ್ದಾರಿಯಿಂದ ಇರಬೇಕು ಅಷ್ಟು ಅಂತೂ ನಾನು ನನ್ನ ಮಟ್ಟಿಗೆ ನಾನು ಮಾಡ್ಕೋತಾ ಇದ್ದೆ. ಈಗ ಮೊನ್ನೆ ಏನೋ ಒಂದು ಘಟನೆ ನಡೀತು, ಯಾರು ಕೂಡ ದೇಶದಲ್ಲಿ ಇಡೀ ಪ್ರಪಂಚದಲ್ಲೇ ಇವತ್ತು ಖಂಡನೆ ವ್ಯಕ್ತ ಇದೆ ಗೌರಿ ಲಂಕೇಶ್ ಅವರ ಹತ್ಯೆಗೆ ಸಂಬಂಧಪಟ್ಟಂತೆ. ಗೌರಿ ಲಂಕೇಶ್ ಅವರು ಮಾಡಿದಂಥ ಕೆಲಸಗಳು, ಅವರ ಬರಹಗಳು, ಅವರ ಭಾಷಣಗಳು, ಅವರು ನಡ್ಕೊಂಡಂಥ ರೀತಿ, ಅವರ ಒಂದು ಅಂತಃಕರಣ, ಪ್ರೀತಿ ತುಂಬಿದ ಒಂದು ಮಾತೃತ್ವ ಎಲ್ಲವೂ ಕೂಡ ಈ ಜಗತ್ತಿಗೆ ಗೊತ್ತಿರುವಂಥದ್ದೇ. ಇವತ್ತು ಅಮೇರಿಕದಲ್ಲಿ, ಇಂಗ್ಲೆಂಡು, ಆಸ್ಟ್ರೇಲಿಯಾ, ಜಗತ್ತಿನ ನಾನಾ ಭಾಗದಲ್ಲಿ ಇವತ್ತು ಅವರ ಹತ್ಯೆಯನ್ನು ಖಂಡಿಸಿ ಹಲವಾರು ಪ್ರತಿಭಟನಾ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಮತ್ತು ನಾವಿಲ್ಲಿ ಅವರ ಸತ್ತ ದಿವಸದಿಂದಲೂ ಕೂಡ ನಾವಿಲ್ಲಿ ಅಂತಃಕರಣ ಬಂಧಿಸಬೇಕು. ಕಲಬುರಗಿಯವ್ರನ್ನ ಕೊಂದು 2 ವರ್ಷ ಆದರೂ ಕೂಡ ಇನ್ನೂ ಕೂಡ ಅಂತಃಕರಣ ಬಂಧಿಸಿಲ್ಲ. ಸಂಘ ಪರಿವಾರದವರು ಮತ್ತು ಏನೊಂದು ಹಿಂದುತ್ವ ವಾದಗಳನ್ನು ಇಟ್ಕೊಂಡು ಬಂದವಂಥವರು, ಮತ್ತು ಗೋವೇ ಶ್ರೇಷ್ಠ, ದೇವರೇ ಶ್ರೇಷ್ಠ, ಧರ್ಮವೇ ಶ್ರೇಷ್ಠ, ಮನುಷ್ಯರೆಲ್ಲ ಕನಿಷ್ಠ ಅನ್ನೋ ಒಂದು ಮನೋವೃತ್ತಿಯನ್ನು ಇಟ್ಕೊಂಡಂಥ ಈ ಬಲಪಂಥೀಯ ವಾದ ಏನಿದೆ ಅದನ್ನು ನಾವು ಯಾವತ್ತೂ ಕೂಡ ಖಂಡಿಸ್ಕೊಂಡು ಬಂದಿದ್ದೀವಿ. ಬಹುಶಃ ಕಲಬುರಗಿಯವರ ಹತ್ಯೆ ಆದಾಗಲಿಂದ ಇಲ್ಲಿವರೆಗೂ ಕೂಡ 2 ವರ್ಷ ಆಯಿತು. ಈ ಹತ್ಯೆಗೆ ಕಾರಣವಾದಂಥವ್ರನ್ನ ಒಂದು ಕಡೆ ಖಂಡಿಸಬೇಕಾಗಿದೆ, ಮತ್ತು ಹತ್ಯೆಗೆ ಕಾರಣವಾದಂಥವ್ರನ್ನ ಬಂಧಿಸದೇ ಇರುವಂಥ ಈ ಸರ್ಕಾರವನ್ನು ನಾವು ತೀವ್ರ ತರಾಟೆಗೆ ತಗೋಬೇಕಾಗಿದೆ. ಇದನ್ನು ನಾವು ಸುಮ್ಮನೆ ಬಿಡುವಂಥದ್ದಲ್ಲ. 2 ವರ್ಷದ ಕೆಳಗಡೆ ಕಲಬುರಗಿಯವರ ಅಂತಃಕರಣ ಇವತ್ತು ಅವರು ಸರ್ಕಾರ ಅರೆಸ್ಟ್ ಮಾಡಿದ್ದೇ ಆಗಿದ್ದರೆ ಇವತ್ತು ನಾವು ಗೌರಿ ಮೇಡಮ್ ಅವರನ್ನು ನಾವು ಕಳ್ಕೊಳ್ಳೋಂಥ ಪರಿಸ್ಥಿತಿನೇ ಇರ್ತಿರಲಿಲ್ಲ. ಸೊ ಹಾಗಾಗಿ ಸರ್ಕಾರ ಕೂಡ ಇದರದ ಜವಾಬ್ದಾರಿನ ಹೊರಬೇಕಾಗ್ತದೆ. ಇನ್ನು ಮುಂದೆ ಇಂಥ ಅನಾಹುತಗಳು ಆಗದ ರೀತಿಯಲ್ಲಿ ಸರ್ಕಾರ ಕ್ರಮ ವಹಿಸಬೇಕಾಗ್ತದೆ. ಇದೇ ರೀತಿ ನಾನು ಈ ಗೌರಿ ಲಂಕೇಶ್ ಅವರ ಹತ್ಯೆ ಆದಮೇಲೆ ಈ ರೀತಿಯ ಒಂದು ಡಿಮ್ಯಾಂಡ್ಗಳನ್ನ ಇಟ್ಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಷ್ಟು ಬರಿತಾ ಬಂತಿದ್ದೆ. ಮತ್ತು TV ಚಾನಲ್ಗಳಲ್ಲೂ ಕೂಡ ಕೆಲವು ಒಂದು ಮಾತುಗಳನ್ನ ನಾನು ತುಂಬ ಗಟ್ಟಿ ಧ್ವನಿಯಿಂದ ನಾನು ಮಾತಾಡ್ತಿದ್ದೆ. ನನ್ನ ವಾದ ಏನಾಗಿತ್ತು ಅಂತಂದರೆ, ಕಲಬುರಗಿಯವರ ಹತ್ಯೆ ಆಗಿರಲಿ ಅಥವಾ ಗೌರಿ ಲಂಕೇಶ್ ಅವರ ಹತ್ಯೆ ಆಗಿರಲಿ, ಈ ಹತ್ಯೆಗಳಲ್ಲಿ ಭಾಗಿಯಾದಂಥವರ ಒಂದು ಸಾಮ್ಯತೆ ಅಥವಾ ಆ ಕೊಂದಂಥ ಮನಸ್ಥಿತಿಗಳು ನಾನು ನೋಡಿದಾಗ ನನಗೆ ಅನ್ಸೋದೇನಂತಂದ್ರೆ ಇವೆಲ್ಲ ಭಯೋತ್ಪಾದಕ ಮನಸ್ಥಿತಿಗಳು ಅಂತ. ಈ ಭಯೋತ್ಪಾದಕ ಮನಸ್ಥಿತಿಗಳು ಉಳ್ಳಂಥ ಈ ಹತ್ಯಾಕೋರರನ್ನ ನಿಜವಾಗಲೂ ಭಯೋತ್ಪಾದಕರ ಪಟ್ಟಿನಲ್ಲಿ ಭಯೋತ್ಪಾದಕರು ಅಂತಲೇ ಘೋಷಣೆ ಮಾಡಬೇಕು. ಇದು ನನ್ನ ಡಿಮ್ಯಾಂಡ್ ಆಗಿದೆ. ಮತ್ತು ಇವ್ರನ್ನ ಭಯೋತ್ಪಾದಕರು ಅಂತ ಘೋಷಣೆ ಮಾಡೋದ್ರ ಜೊತೆಯಲ್ಲಿ ಯಾವ ಸಂಘ ಪರಿವಾರಗಳು ಅಥವಾ ಯಾವ ಸಂಸ್ಥೆಗಳು ಅಥವಾ ಯಾವ ಕಿಂಗ್ ಪಿನ್ಗಳು ಇವ್ರನ್ನ ಈ ಮಟ್ಟಕ್ಕೆ ತಯಾರು ಮಾಡಿ ಜನರನ್ನ ಕೊಲ್ಲೋದು ಮಟ್ಟಕ್ಕೆ, ವಿಚಾರವಾದಿಗಳನ್ನ ಹತ್ಯೆ ಮಾಡೋ ಮಟ್ಟಕ್ಕೆ
ಮತ್ತು ಆ ಮೂಲಕ ಈ ಸಮಾಜದಲ್ಲಿ ಒಂದು ಏನೋ ಭೀತಿಯನ್ನು ಅಥವಾ ಅಶಾಂತಿ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇವೆಲ್ಲವೂ ಕೂಡ ನನ್ನ ಪ್ರಕಾರ ಭಯೋತ್ಪಾದಕ ಕೃತ್ಯಗಳೇ. ಹಾಗಾಗಿ ಆ ಸಂಘಟನೆಗಳನ್ನು, ಆ ಸಂಸ್ಥೆಗಳನ್ನು, ಆ ವ್ಯಕ್ತಿಗಳನ್ನು ಭಯೋತ್ಪಾದಕರ ಪಟ್ಟಿಗೆ ಸೇರಿಸಬೇಕು ಮತ್ತು ಅವ್ರನ್ನೆಲ್ಲ ನಿಷೇಧ ಮಾಡಬೇಕು ಅನ್ನೋ ಒಂದು ಡಿಮ್ಯಾಂಡನ್ನು ಇಟ್ಕೊಂಡು ನಾನು ಗೌರಿ ಲಂಕೇಶ್ ಅವರ ಹತ್ಯೆ ಆದಾಗಲಿಂದನೂ ಕೂಡ ನಾನು ಹೆಚ್ಚಾಗಿ ಮಾತಾಡ್ಕೊಂಡೇ ಬರ್ತಾ ಇದ್ದೀನಿ. ಇದೇ ಪ್ರಕಾರ ನಾವು ಏನಾಯಿತು, ಮೊನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಗೌರಿಯವರ ಬಗ್ಗೆ ಒಂದಷ್ಟು ಫೋಟೋಸು, ಆರ್ಟಿಕಲ್ ಹಾಕಿದಾಗ ಬಹುಶಃ ಈ ಸಂಘ ಪರಿವಾರದಿಂದ ಪ್ರೇರಿತರಾದಂಥ ಮನಸ್ಥಿತಿಯ ಹುಡುಗರು ನನ್ನೊಬ್ಬರಿಗೆಲ್ಲ ಸಾಕಷ್ಟು ಜನರಿಗೆ ಈ ರೀತಿಯ ಬೆದರಿಕೆಗಳನ್ನ ಆಗ್ತಾ ಇದ್ದಾರೆ. ಇನ್ನು 3-4 ದಿವಸದಲ್ಲಿ ನಿಮ್ಮನ್ನು ಏನೋ ಕೊಲ್ತೀವಿ, ನಿಮ್ಗೆ ಅಡ್ರೆಸ್ ಇಲ್ದಂಗೆ ಮಾಡ್ತೀವಿ ಅನ್ನೋದು, ಮತ್ತು ಕೆಟ್ಟ ಪದಗಳನ್ನ ಉಪಯೋಗಿಸೋದು. ಬಹುಶಃ ನಾವು ಯಾರು ಕೂಡ ಕೇಳೋಕ್ಕೆ ಸಾಧ್ಯನೇ ಇಲ್ಲ ಅಂಥದ್ದು ವರ್ಡ್ಗಳಲ್ಲಿ ನಮ್ಮನ್ನು ಇದು ಮಾಡೋಕ್ಕೆ ಬರೋದು. ಅಂದರೆ ನಾವಿಲ್ಲಿ ಎದುರಬೇಕು ಅನ್ನೋದು ಅವ್ರ ಉದ್ದೇಶನೋ ಅಥವಾ ಕೊಲ್ಲಬೇಕು ಅನ್ನೋ ಉದ್ದೇಶನೋ ಅದು ಗೊತ್ತಾಗ್ತಾ ಇಲ್ಲ. ಆದರೆ ಯಾರೂ ಕೂಡ ಈ ರೀತಿಯ ಒಂದು ಅಭಿವ್ಯಕ್ತ ಸ್ವಾತಂತ್ರ್ಯ ವ್ಯಕ್ತಪಡಿಸಬಾರ್ದು, ಈ ರೀತಿಯ ಕೊಲೆಗಳ ವಿರುದ್ಧವಾಗಿ ಧ್ವನಿಯನ್ನು ತೆಗೆದಬಾರ್ದು, ಅವರ ಧ್ವನಿಯನ್ನು ಅಡಗಿಸುವಂಥ ಒಂದು ಅತಿ ಅಮಾನುಷ ಅಥವಾ ಅತಿ ಕ್ರೌರ್ಯವಾದ ಮನಸ್ಥಿತಿಗಳನ್ನ ನಾವು ತೋರಿಸ್ತಾ ಇದ್ದಾರೆ. ಬಟ್ ಯಾವುದೇ ಕಾರಣಕ್ಕೂ ನಮ್ಮ ಈ ಹೋರಾಟದ ಜೀವನವನ್ನು ಸಹಜವಾಗಿ ಅಪ್ಕೊಂಡಿರೋ ಅಥವಾ ಒಪ್ಕೊಂಡಿರೋ ನಾವುಗಳು ಇಂಥ ಗೊಡ್ಡು ಬೆದರಿಕೆಗಳಿಗೆಲ್ಲ ಎದುರೋದಕ್ಕೆ ಸಾಧ್ಯನೂ ಇಲ್ಲ, ಎದುರ್ಕೊಂಡು ಕೂತ್ಕೊಳ್ಳೋಕೆ ಆಗೋದು ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ಯಾವುಂಥ ಸಂದರ್ಭದಲ್ಲೂ ಜೀವ ಹೋಗುತ್ತೆ ಅಂದರೂ ಕೂಡ ನಮ್ಮ ಹೋರಾಟದ ಹಾದಿಯಿಂದ ಒಂದು ಹೆಜ್ಜೆ ಕೂಡ ನಾವು ತೆಗೆದು ಹಿಂದೆ ಹೋಗೋದಕ್ಕೆ ನಾವು ರೆಡಿ ಇಲ್ಲ. ಸೊ ಹಾಗಾಗಿ ನನಗೂ ಕೂಡ ಬಂದಂಥ ಬೆದರಿಕೆ ಕರೆ ಬಂದಂಥ ರಾತ್ರಿ 1:15 ಏನೋ ಬಂದಿದ್ದದು. ಬಂದಾಗ ಸಾಕಷ್ಟು ಮಾತಾಡಿ ನಿನಗೆ 3 ದಿವಸದಲ್ಲಿ ಹತ್ಯೆ ಮಾಡ್ತೀನಿ ಅಂತ ಹೇಳಿದ್ದ. ನಾನು ಅವನ್ನ ಪೊಲೀಸ್ನವ್ರಿಗೆ ದೂರು ಕೊಟ್ಟಿದ್ದೀನಿ. ಪೊಲೀಸ್ನವರು ಸರಿಯಾದ ರೀತಿ ಕ್ರಮ ತೊಗೊಂಡು ಆತನನ್ನು ಏನು ಪರಿಶೀಲನೆ ಅಥವಾ ಅವನ ತಪಾಸಣೆಯಲ್ಲಿ ತೊಡಗಿದ್ದಾರೆ, ಅವನು ಎಲ್ಲಿದ್ದಾನೆ ಏನು ಅಂತ. ಆತ ಏನೋ ಮಾಲ್ಡೀವ್ಸಲ್ಲಿ ಎಲ್ಲೋ ಇದ್ದೀನಿ ಅನ್ನೋದು ರೀತಿಯಲ್ಲಿ ಅವನು ಫೇಸ್ಬುಕ್ ಪ್ರೊಫೈಲಲ್ಲಿ ಅಡ್ರೆಸ್ ಮಾಡ್ಕೊಂಡಿದ್ದಾನೆ. ಮಂಗಳೂರಿನವನು ಮೂಲತಃ ಅಂತ ಕೂಡ ಅಡ್ರೆಸ್ ಮಾಡ್ಕೊಂಡಿದ್ದಾನೆ. ನನ್ನ ಫೋಟೋ ಎಲ್ಲ ಸಿಕ್ಕಿದೆ, ಅದನ್ನೆಲ್ಲ ಪೊಲೀಸ್ನವ್ರು ಕೊಟ್ಟಿದ್ದೀನಿ. ಪೊಲೀಸ್ನವರು ತನಿಖೆ ಮುಂದುವರಿಸಿದ್ದಾರೆ. ತನಿಖೆ ನಂತರ ಮುಂದೆ ಏನಾಗುತ್ತೆ ಅಂತ ನಾನು ಕಾಯ್ದು ನೋಡ್ತಾ ಇದ್ದೀನಿ.